ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ. ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ. ಮಳೆ ನೀರು ತುಂಬಿಕೊಂಡಿರುವ ರಸ್ತೆ, ಅದೇ ರಸ್ತೆಯಲ್ಲಿ ಕಾಗದಗಳನ್ನು ಹಿಡಿದು ಓಡಾಡುತ್ತಿರುವ ಸಾರ್ವಜನಿಕರು. ಇದು ಯಾರಿಗೂ ಕಾಣದ ರಸ್ತೆ ಅಲ್ಲ, ತಾಲೂಕಾ ಕಚೇರಿಯ ಆಡಳಿತದ ಮುಂಭಾಗದಲ್ಲಿರುವ ರಸ್ತೆ ಎಂದರೆ ನಂಬಲು ಅಸಾಧ್ಯ. ಹೌದು, ನಾವು ಹೇಳಲು ಹೊರಟಿರುವುದು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಾ ಆಡಳಿತ ಮುಂಭಾಗದಲ್ಲಿರುವ ರಸ್ತೆಯ ಬಗ್ಗೆ. ಈ ರಸ್ತೆಯಲ್ಲಿ ನಿತ್ಯ ನೂರಾರು ಜನರು ತಾಲೂಕಾ ಆಡಳಿತ ಕಚೇರಿಗೆ ಭೇಟಿ ಕೊಡ್ತಾರೆ. ಇದೇ ರಸ್ತೆಯಿಂದ ಅಧಿಕಾರಿಗಳು ಕೂಡ ಕಚೇರಿಗೆ ಬರುತ್ತಾರೆ. ಆದರೆ ಈ ರಸ್ತೆಯ ಅವ್ಯವಸ್ಥೆಯ ಬಗ್ಗೆ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಮಳೆ ನೀರು ನಿಂತು ಗುಂಡಿ ಬಿದ್ದಿದೆ. ಗುಂಡಿ ಬಿದ್ದಿರುವ ರಸ್ತೆಯಲ್ಲಿ ತಹಶೀಲ್ದಾರ್ ರೇಣುಕಾ ಅವರ ಕಾರು ಕೂಡ ಓಡಾಡುತ್ತೆ. ಆದರೆ ತಹಶೀಲ್ದಾರ್ ಮಾತ್ರ ಕಂಡು ಕಾಣದಂತೆ ಕುರುಡ ನಡೆಯನ್ನ ತೋರ್ತಾ ಇದ್ದಿದ್ದು ವಿಪರ್ಯಾಸ ಅನಿಸ್ತಾ ಇದೆ. ತಮ್ಮ ಕಚೇರಿಯ ಮುಂಭಾಗದಲ್ಲಿ ಅವ್ಯವಸ್ಥೆಯನ್ನ ಸರಿಪಡಿಸಲು ಆಗುತ್ತಿಲ್ಲ. ಇನ್ನ ತಹಶೀಲ್ದಾರ್ ರೇಣುಕಾ ಅವರಿಂದ ಉತ್ತಮ ಸೇವೆಯನ್ನ ಹೇಗೆ ನಿರೀಕ್ಷಿಸಬಹುದು ಅಂತಾರೆ ಸಾರ್ವಜನಿಕರು. ವಿಧಾನಸೌಧದ ಮುಂಭಾಗ ಎಷ್ಟು ಅಜಾಗರೂಕತೆಯಿಂದ ಕಾಮಗಾರಿ ಮಾಡಿದ್ದಾರೆ ಅಂದರೆ, ಈ ಮಳೆ ಬಂದ ನೀರನ್ನು ಇಲ್ಲೇ ಮುಂದುವರೆದ ಭಾಗದಲ್ಲಿ ನಿಂತು ಸಾರ್ವಜನಿಕರಿಗೆ ಅಡ್ಡಾಡೋಕ್ಕೂ ಕೂಡ ಭಾಳ ತೊಂದರೆ ಆಗ್ತದೆ. ಈಗ ಡೆಂಗು ಜ್ವರ ಅವೆಲ್ಲ ಬಂದಿರೋದ್ರಿಂದ ದಯಮಾಡಿ ತಾಲೂಕು ದಂಡಾಧಿಕಾರಿಗಳು ಆದಷ್ಟು ಬೇಗನೆ ಇದನ್ನು ಬಗೆಹರಿಸಿ ಮುಂದೆ ಸಾರ್ವಜನಿಕರಿಗೆ ಒಂದು ಉತ್ತಮವಾದ ಸ್ಥಿತಿಯನ್ನು ಕಂಡುಕೊಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಿದ್ದೇವೆ. ಅಷ್ಟೇ ಅಲ್ಲ, ತಹಶೀಲ್ದಾರ್ ಕಚೇರಿಗೆ ನಿತ್ಯ ನೂರಾರು ಜನರು ಭೇಟಿ ಕೊಡ್ತಾರೆ. ವೃದ್ಧರು, ಮಕ್ಕಳು, ಮಹಿಳೆಯರು, ವಿದ್ಯಾರ್ಥಿನಿಯರು. ಆದರೆ ಇಲ್ಲಿಗೆ ಭೇಟಿ ಕೊಡುವ ಸಾರ್ವಜನಿಕರಿಗೆ ಸಮರ್ಪಕವಾದ ಮೂತ್ರ ವಿಸರ್ಜನೆ ಕಟ್ಟಡವಿಲ್ಲ. ಗುಟ್ಕಾ ತಿಂದು ಎಲ್ಲೆಂದರಲ್ಲಿ ಉಗುಳಿದ್ದಾರೆ. ಕೆಲವು ಕಡೆಯಂತೂ ಧೂಳಿಂದ ತುಂಬಿಕೊಂಡಿದೆ. ಸ್ವಚ್ಛತೆಯ ಬಗ್ಗೆ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಅನ್ನೋದು ಸಾರ್ವಜನಿಕರ ಆರೋಪವಾಗಿದೆ. ಅದೇನೇ ಆಗಲಿ, ಅವ್ಯವಸ್ಥೆಯ ಆಗರವಾಗಿರುವ ಕೂಡ್ಲಿಗಿ ತಹಶೀಲ್ದಾರ್ ಕಚೇರಿಯ ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ತುಕೊಳ್ಳುವವರೇ ಎನ್ನುವುದನ್ನು ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರೈತ ಧ್ವನಿ ನ್ಯೂಸ್, ಹಾವೇರಿ. ಮತ್ತೆ ಈಗ ನೋಡ್ಬೋದು, ನೆಲಮಾಡಿ ಕಟ್ಟಡ ಏನು ಕರಿತೀವಲ್ಲ, ಅದು ತುಂಬ ಶುಭ್ರವಾಗೈತೆ. ಮೇಲ್ಗಡೆ 2 ಮತ್ತು 3ನೇ ಹಂತಕ್ಕೆ ಹೋಗ್ಬಿಟ್ರೆ ಧೂಳಿರ್ತಕ್ಕಂಥದ್ದು. ಮತ್ತು ಅಧಿಕಾರಿ ವರ್ಗನೇ ಹೇಳ್ತಕ್ಕಂಥ ಅಧಿಕಾರಿ ವರ್ಗಗಳೇ ಅವ್ರು ಡ್ಯೂಟಿ ಅವರ್ಸ್ ಬಿಟ್ಟಾಗ ಏನಾದರೂ ಮಾಡಲಿ, ಬಟ್ ಡ್ಯೂಟಿ ಅವರ್ಸಲ್ಲೇ ತಂಬಾಕು ಹಾಕ್ಕೊಂಡು ಕೂಡ್ತಕ್ಕಂಥದ್ದು, ಉಳ್ತಕ್ಕಂಥದ್ದಿದೆ. ಇದು ಯಾವ ರೀತಿಯಾಗಿ ಸಾರ್ವಜನಿಕರಿಗೆ ಇವರು ಸೇವೆಯನ್ನು ಇದು ಮಾಡ್ತಾರೆ ಗೊತ್ತಾಗ್ತಿಲ್ಲ ನನಗೆ. ಖಂಡಿತವಾಗಿಯೂ ತಾವು ಇದನ್ನು ಗಂಭೀರವಾಗಿ ಪರಿಗಣಿಸಿ ಅಂಥವ್ರ ಮೇಲೆ ಸೂಕ್ತವಾಗಿರ್ತಕ್ಕಂತಹ ಒಂದು ನೋಟಿಸನ್ನು ಕೊಡ್ರಿ ಅಂತೇಳಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.